ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆಲ್ಲ ಮಹಾಂತ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನ ಅಂದ್ರೆ ದ್ವಿತೀಯ ಭಾಷೆ ಕನ್ನಡವನ್ನ ಬೋಧಿಸುವ ಶಿಕ್ಷಕರಿಗಾಗಿ ಈ ಒಂದು ವಿಡಿಯೋ ಇರ್ತದೆ. ಈ ವಿಡಿಯೋದಲ್ಲಿ ನಾವು ವಾರ್ಷಿಕ ಪಾಠ ಯೋಜನೆ ಮತ್ತು ಕ್ರಿಯಾ ಯೋಜನೆಯ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ಒಂದು 2026-27ನೇ ಸಾಲಿಗೆ ಬೇಕಾಗುವಂತ ಒಂದು ವಾರ್ಷಿಕ ಪಾಠ ಯೋಜನೆಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ವಾರ್ಷಿಕ ಪಾಠ ಯೋಜನೆ ಅಂತಂದ್ರೆ ನಾವು ಏನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ 10th ಪಾರ್ಟ್ 1 ಪಾರ್ಟ್ 2 ಒಳಗೆ ಎಷ್ಟು ಲೆಸನ್ಸ್ ಇದಾವೋ, ಎಷ್ಟು ಪಾಠಗಳಿದಾವೋ, ಒಟ್ಟು ಪಾಠಗಳನ್ನ ನಾವು ಜೂನ್ದಿಂದ ಜನವರಿ ಫೆಬ್ರವರಿವರೆಗೂ, ಅಂದ್ರೆ ನಾವು ಫೆಬ್ರವರಿ ಅಂದ್ರೆ ನಮಗೆ ಪ್ರಿಪರೇಟರಿ ಸ್ಟಾರ್ಟ್ ಆಗ್ತಾವ. ಜೂನ್ ಟು ಜನವರಿವರೆಗೆ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ, ಯಾವ ಯಾವ ತಿಂಗಳಲ್ಲಿ ಯಾವ್ಯಾವ ಪಾಠಗಳನ್ನ ನಾವು ಬೋಧನೆ ಮಾಡಬೇಕು, ಟೀಚ್ ಮಾಡಬೇಕು ಅಂತೇಳಿ ಏನ್ ಪ್ಲಾನ್ ಮಾಡ್ಕೊಳ್ತೀವಿ, ಅದೇ ವಾರ್ಷಿಕ ಪಾಠ ಯೋಜನೆ. ಇದಕ್ಕ ವಾರ್ಷಿಕ ಅಂದಾಜು ಪತ್ರಿಕೆ ಅಂತ ಕೂಡ ಕರೀತಾರೆ. ಹಾಗೆ ಆನ್ಯುವಲ್ ಪ್ಲಾನ್ ಅಂತ ಕರೀತಾರೆ, ಇಯರ್ ಪ್ಲಾನ್ ಅಂತ ಕರೀತಾರೆ, ಆನ್ಯುವಲ್ ಲೆಸನ್ ಪ್ಲಾನ್ ಅಂತ ಕೂಡ ಕರೀತಾರೆ. ಅದೇನಂತ ಕರೆದ್ರು ಕೂಡ ಅದು ಇದೇ ಆಗಿರ್ತದೆ. ಸೊ ಇದು ನಮಗ ಪಾಠಗಳನ್ನ ಬೋಧನೆ ಮಾಡ್ಲಿಕ್ಕೆ ಇದು ಅವಶ್ಯಕತೆ ಇರ್ತದೆ. ಇದ್ರ ಜೊತೆಗೆ ಇನ್ನೊಂದು ಕ್ರಿಯಾ ಯೋಜನೆ ಅಂದ್ರೆ ಆಕ್ಷನ್ ಪ್ಲಾನ್. SSLC ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೀವು ಏನೇನು ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅನ್ನುವಂಥದ್ದೇ ಆಕ್ಷನ್ ಪ್ಲಾನ್ ಆಗಿರ್ತದೆ. ಶೈಕ್ಷಣಿಕ ಮೇಲ್ವಿಚಾರಕರು ನಿಮ್ಮ ಶಾಲೆಗೆ ಭೇಟಿಯನ್ನ ಕೊಟ್ಟಾಗ ನಿಮ್ಮನ್ನ ಕೇಳುವಂಥದ್ದು ವಾರ್ಷಿಕ ಪಾಠ ಯೋಜನೆ ಮತ್ತು ಕ್ರಿಯಾ ಯೋಜನೆ. ಇವೆರಡು ಬೇರೆ ಬೇರೆ ಆಗಿರ್ತವೆ. ಸರಿನಾ? ಈಗ ಒಂದೊಂದನ್ನಾಗಿ ನಾವು ನೋಡ್ತಾ ಹೋಗೋಣ. ಸೊ ನಾನು ಹೇಳ್ತಾ ಹೋಗುವಂತ ಈ ಪಾಠ ಯೋಜನೆ ಮತ್ತು ಕ್ರಿಯಾ ಯೋಜನೆಯನ್ನ ನೋಡಿ ನೀವು ನಿಮ್ಮದೇ ಆಗಿರುವಂತ ಕ್ರಿಯಾ ಯೋಜನೆಯನ್ನ ಮಾಡ್ಕೊಳ್ಬಹುದು ಅಥವಾ ಪಾಠ ಯೋಜನೆ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಈ ಕ್ರಿಯಾ ಯೋಜನೆ ಮತ್ತು ಪಾಠ ಯೋಜನೆಗಳನ್ನ ನಾನು ಮಹಾಂತ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ಅಲ್ಲಿಂದ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಡೈರೆಕ್ಟ್ ಆಗಿ ನೀವು ಯೂಸ್ ಕೂಡ ಮಾಡ್ಕೊಳ್ಬಹುದು. ಸರಿನಾ? ಓಕೆ, ನೋಡ್ರಿ, ಹಾಗಾದ್ರೆ ಇಲ್ಲಿದೆ ವಾರ್ಷಿಕ ಪಾಠ ಯೋಜನೆ 2026-27ನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆಯನ್ನ ಈಗ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡ್ರಿ, ವಿಷಯ ದ್ವಿತೀಯ ಭಾಷೆ ಕನ್ನಡ, ತರಗತಿ 10. ಓಕೆ, ನಮ್ದು ಜೂನ್ದಿಂದ ಪ್ರಾರಂಭ ಆಗ್ತದ. ಜೂನ್ 2026ರಿಂದ ಮೊದಲನೇದಾಗಿ ನಾವು ಸೇತು ಬಂಧದಿಂದ ಪ್ರಾರಂಭವನ್ನ ಮಾಡ್ತೀವಿ. ಹೀಗಾಗಿ ಮೊದಲಿಗೆ ಆರಂಭದಲ್ಲಿ ಸೇತು ಬಂಧ ಇರ್ತದೆ. ಇದಾದ ನಂತರ ಜೂನ್ ನಲ್ಲಿ ನಾವು ಗದ್ಯ ಪಾಠ 1 ಒಣಮರದ ಗಿಳಿಯನ್ನ ಹಾಕೊಂಡಿದೀವಿ. ಹೌದಾ? ಇದರ ಲಭ್ಯ ಅವಧಿಗಳು 6 ಅಂತ ಹಾಕೊಂಡಿದೀವಿ. ನೋಡ್ರಿ, ಮೊದಲನೇದಾಗಿ ಕ್ರಮ ಸಂಖ್ಯೆ, ತಿಂಗಳು, ಹೌದಾ, ಆ ನಂತರ ಘಟಕಗಳು, ಲಭ್ಯವಾಗುವ ಅವಧಿಗಳು, ಮೌಲ್ಯಮಾಪನಗಳು ಅಂತ. ಹೌದಾ? ಜೂನ್ ನಲ್ಲಿ ಬರುವಂತ ಮೌಲ್ಯಮಾಪನ ಅಂದ್ರೆ ಅದು ಸೇತು ಬಂಧ ಮೌಲ್ಯಮಾಪನ ಆಗಿರ್ತದೆ. ಓಕೆ, ಸೊ ಜುಲೈನಲ್ಲಿ ನಾವು ಬೋಧಿ ವೃಕ್ಷದ ಹಾಡು, ಹಸಿಮಸಿ ಕೃಷಿ, ಕಳ್ಳರ ಗುರು ಪಾಠಗಳನ್ನ ಹಾಕೊಂಡಿವಿ. ಲಭ್ಯ ಅವಧಿಗಳಿದಾವೆ. ಈ ರೂಪಣಾತ್ಮಕ ಮೌಲ್ಯಮಾಪನವನ್ನ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ನಡೆಸಬಹುದು ಅಥವಾ ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ನಡೆಸಬಹುದು. ಸಾಮಾನ್ಯವಾಗಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಇದನ್ನ ಮುಗಿಸ್ಬಿಡೋದು ಒಳ್ಳೆಯದು. ಯಾಕಂದ್ರೆ ಆಗಸ್ಟ್ ನಲ್ಲಿ ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು. ಸೊ ಬಹಳಷ್ಟು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ತವೆ. ಇನ್ನ ನೆಕ್ಸ್ಟ್ ನೋಡ್ರಿ, ಆಗಸ್ಟ್ ನಲ್ಲಿ ಗಾಣಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು, ಸವಿಚೈತ್ರ, ಹೊಂಗೆ ಬೇವುಗಳ ಹಾಡು, ಹೌದಾ, ವ್ಯಾಕರಣ ಅಂಶ ಇರ್ತದ. ಇವಕ್ಕೂ ಸಹಿತ ಲಭ್ಯ ಅವಧಿಗಳನ್ನ ಹಂಚಿಕೆ ಮಾಡಲಾಗಿದೆ. ಎರಡನೇ ರೂಪಣಾತ್ಮಕ ಮೌಲ್ಯಮಾಪನವನ್ನ ಆಗಸ್ಟ್ ತಿಂಗಳನ್ನ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ನ ಮೊದಲನೇ ವಾರದಲ್ಲಿ ಇದನ್ನ ನಾವು ನಡೆಸಬಹುದು. ನೋಡ್ರಿ, ಸೆಪ್ಟೆಂಬರ್ ನಲ್ಲಿ ಸದ್ದು ಮಾಡದಿರು, ಹಕ್ಕಿಗೂಡುಗಳ ನಿಗೂಢ ಜಗತ್ತು, ಗುರಿ, ಹಾಗೆ ವ್ಯಾಕರಣ ಅಂಶಗಳಿದಾವೆ. ಇನ್ನೊಂದು ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ ಆಸ್ ಇಟ್ ಈಸ್ ಎಕ್ಸಾಕ್ಟ್ ಹಿಂಗ ಇರಬೇಕು ಅಂತೇನಿಲ್ಲ. ಸೊ ಇದ್ರೊಳಗೆ ನೀವೇನ್ ಮಾಡ್ಬೋದು, ಅಲ್ಟ್ರೇಷನ್ ಮಾಡ್ಕೊಳ್ಬಹುದು, ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ಸೊ ಇನ್ನೊಂದು ಡೌಟ್ ಇರ್ಬೋದು, ಮೊದಲೆಲ್ಲ ಸೊ ಬಹಳಷ್ಟು ಕಾಲಮ್ಗಳಿದ್ದು ಅಲ್ರಿ, ಸಾಧನ, ತಂತ್ರ, ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಯಿತೆ ಇಲ್ಲ ಅಂತೇಳಿ. ಬಟ್ ಏನಪ್ಪಾ ಅಂತಂದ್ರೆ ಈಗ ಹೋದ ವರ್ಷ DSCRT ಅವರು ಬಿಟ್ಟಿರುವಂತ ಶೈಕ್ಷಣಿಕ ಮಾರ್ಗದರ್ಶಿ ಒಳಗ ಇಷ್ಟೇ ಕಾಲಮ್ಗಳಿದ್ದು ಬಹಳ ಸಿಂಪಲ್ ಆಗಿದೆ. ಸೊ ಬಹಳ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡ್ರಿ, ಬಹಳ ಹೆವಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸಿಂಪಲ್ ಆಗಿರುವಂತ ಇಷ್ಟು ಪಾಠ ಯೋಜನೆಯನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ಇಷ್ಟನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡ್ರೆ ಸಾಕು. ಅಕ್ಟೋಬರ್ನೊಳಗೆ ರಜೆ ಇರ್ತದೆ. ಹೀಗಾಗಿ ನಾವು ಮೊದಲನೇ ಅವಧಿ ಒಳಗೆ ಹೇಳಿದಂತ ಪಾಠಗಳನ್ನ ರಿವಿಷನ್ ಮಾಡ್ತೀವಿ. ಅದ್ರ ಜೊತೆಗೆ ಅರ್ಧ ವಾರ್ಷಿಕ ಪರೀಕ್ಷೆಯನ್ನು ಕೂಡ ನಾವು ನಡೆಸ್ತೀವಿ. ಇನ್ನ ನವೆಂಬರು ಕಾಫಿ ಕಪ್ಪು, ಮೂಡಲ್ ಕುಣಿಗಲ್ ಕೆರೆ, ಹಾಗೆ ಕನ್ನಡ ನಾಡು ನುಡಿ ಜನ ಅನ್ನುವಂತ ಪಾಠ ಮುಗಿಸ್ತೀವಿ ನವೆಂಬರ್ದಲ್ಲಿ. ಇನ್ನ ಡಿಸೆಂಬರ್ ನಲ್ಲಿ ಗಂಗೆಯಲ್ಲಿ ದೀಪಮಾಲೆ, ವಚನಗಳು, ಪಂಪಾ ತೀರದ ಪುಷ್ಪಗಳು ಅನ್ನುವಂತ ಪೂರಕ ಪಾಠವನ್ನು ಕೂಡ ನಾವಿಲ್ಲಿ
ಮುಗಿಸ್ತೀವಿ. ಅದರ ಜೊತೆಗೆ ನನ್ನ ಗೋಪಾಲ ಅನ್ನುವಂತಹ ಪಾಠವನ್ನು ಕೂಡ ನಾವು ಡಿಸೆಂಬರ್ ನಲ್ಲಿ ಮುಗಿಸ್ತೀವಿ. ಇನ್ನ ಜನವರಿ 2027 ನಿಟ್ಟೋಟದಲ್ಲಿ 5 ಬಿಟ್ಟ ಮಂಡೆಯಲ್ಲಿ ಮತ್ತು ಸೌಜನ್ಯ ಪಾಠವನ್ನ ಮುಗಿಸ್ತೀವಿ. ಇಲ್ಲಿಗೆ ನಮ್ಮ ಎಲ್ಲಾ ಪಾಠಗಳು ಮುಗಿತವೆ. ನೋಡ್ರಿ, ನಾವು ಪಾಠ ಯೋಜನೆಯನ್ನ ತಯಾರು ಮಾಡಬೇಕಾದ್ರೆ ಅದು ಜೂನ್ ದಿಂದ ಜನವರಿನೇ ಇರಬೇಕು. ನೀವು ಸಿಲೆಬಸ್ ಡಿಸೆಂಬರ್ದೊಳಗ ಮುಗಿಸಬಹುದು, ಹೌದಾ, ಆಕ್ಚುಲಿ ಅಲ್ಲಿ ಸ್ಕೂಲ್ ನಲ್ಲಿ. ಬಟ್ ಪಾಠ ಯೋಜನೆ ಅನ್ನುವಂಥದ್ದು ಅದು ಜೂನ್ ದಿಂದ ಜನವರಿವರೆಗೂ ಅದು ಇರಬೇಕಾಗ್ತದೆ. ಸೊ ನಿಮ್ಮ ಪಾಠ ಯೋಜನೆ ಇದೇ ರೀತಿಯಾಗಿ ಇರಲಿ. ಇನ್ನ ಜನವರಿ 15ರ ನಂತರ ಅಥವಾ ಜನವರಿ ಕೊನೆಯ ವಾರದಿಂದ ಪ್ರಿಪರೇಟರಿಗಳು ಪ್ರಾರಂಭ ಆಗ್ತವೆ. ಫೆಬ್ರವರಿಯಲ್ಲಿ ಕೂಡ ಪ್ರಿಪರೇಟರಿ ಇರ್ತವೆ, ಮಾರ್ಚ್ ನಲ್ಲಿ ಪ್ರಿಪರೇಟರಿ ಇರ್ತವೆ. ಸೊ ನೀವು ಅವಾಗ ರಿವಿಷನ್ ಅನ್ನ ಮಾಡ್ತೀರಿ, ಅದ್ರ ಜೊತೆಗೆ ವ್ಯಾಕರಣಾಂಶಗಳನ್ನ ಅಲ್ಲಿ ಕಲಿಸ್ತಾ ಹೋಗ್ತೀರಿ. ಓಕೆನಾ. ಇಷ್ಟ ಏನಾಗಿತ್ತು ಅಂತಂದ್ರೆ ಇದು SSLC ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಒಂದು ವಾರ್ಷಿಕ ಪಾಠ ಯೋಜನೆ ಆಗಿತ್ತು. ಹಾಗಾದ್ರೆ ಈಗ ನಾವು SSLC ಫಲಿತಾಂಶವನ್ನ ಉತ್ತಮಗೊಳಿಸುವುದಕ್ಕಾಗಿ, ಇಂಪ್ರೂವ್ ಮಾಡುವುದಕ್ಕಾಗಿ ಏನೇನ್ ಯೋಜನೆಗಳನ್ನ ಹಾಕೊಳ್ಬೇಕು, ಹೌದಾ. ಸೊ ಯಾವ ರೀತಿಯಾಗಿ SSLC ರಿಸಲ್ಟ್ ಅನ್ನ ಇಂಪ್ರೂವ್ ಮಾಡ್ತೀವಿ ಅಂತ ನಾವೇನ್ ಯೋಜನೆ ಹಾಕೊಂಡಿರ್ತೀವಿ ಅದಕ್ಕೆ ನಾವು ಆಕ್ಷನ್ ಪ್ಲಾನ್ ಅಂತ ಕರಿತೀವಿ. ಸರಿ, ಈಗ ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ನಾನು ಒಂದಿಷ್ಟು ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಆಕ್ಷನ್ ಪ್ಲಾನ್ ಅಲ್ಲಿ. ನೀವು ಇದನ್ನೇ ಆದ್ರೂ ಯೂಸ್ ಮಾಡ್ಕೊಳ್ಬಹುದು ಅಥವಾ ನೀವೇನ್ ಮಾಡಬಹುದು, ಸೊ ನಿಮ್ದೇ ಆಗಿರುವಂತಹ ಹೊಸ ಐಡಿಯಾಗಳು ಏನಾದ್ರೂ ಇದ್ರೆ ಅವನು ಸಹಿತ ಇದ್ರ ಜೊತೆಗೆ ಆಡ್ ಮಾಡಿ ಕ್ರಿಯಾ ಯೋಜನೆಯನ್ನ ನೀವು ರಚನೆ ಮಾಡ್ಕೊಳ್ಬಹುದು. ಸರಿ, 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಅಥವಾ ಕನ್ನಡ ಭಾಷೆ ಯಾವುದಕ್ಕಾದ್ರೂ ಇದು ಅಪ್ಲೈ ಆಗೇ ಆಗ್ತದೆ. ಫಲಿತಾಂಶವನ್ನು ಉತ್ತಮೀಕರಿಸುವ ಕ್ರಿಯಾ ಯೋಜನೆ 2026-27 ಒಂದು ಶೈಕ್ಷಣಿಕ ವರ್ಷಕ್ಕಾಗಿ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಲಿತಾಂಶ ವಿಶ್ಲೇಷಣೆಯನ್ನ ಮಾಡ್ತೀವಿ. ಅಂದ್ರೆ 2025-26ನೇ ಸಾಲಿನ ಫಲಿತಾಂಶವನ್ನ ವಿಶ್ಲೇಷಣೆಯನ್ನ ಮಾಡಿ ನಾವು ಇಟ್ಕೊಳ್ತೀವಿ. ಇದು ಆಕ್ಷನ್ ಪ್ಲಾನ್ ನಲ್ಲಿ ಇರಬೇಕು. ಯಾಕಂದ್ರೆ ಹಿಂದಿನ ಒಂದು ರಿಸಲ್ಟ್ ಬೇಸ್ ಮೇಲೆ ಈ ವರ್ಷ ನಾವು ಏನ್ ಮಾಡಬಹುದು ಅನ್ನುವಂಥದ್ದು ನಮಗೊಂದು ಐಡಿಯಾ ಸಿಗೋದ್ರಿಂದಾಗಿ ಮೊದಲನೇದಾಗಿ ಹಿಂದಿನ ವರ್ಷದ ರಿಸಲ್ಟ್ ಅನ್ನ ವಿಶ್ಲೇಷಣೆ ಮಾಡ್ಕೊಳ್ತೀವಿ, ಅನಾಲಿಸಿಸ್ ಅನ್ನ ಮಾಡ್ಕೊಳ್ತೀವಿ. 100 ಅಂಕ ಪಡೆದ ವಿದ್ಯಾರ್ಥಿಗಳ ಪಟ್ಟಿಯನ್ನ ಮಾಡ್ಕೊಳ್ತೀವಿ. ಸೊ 100ಕ್ಕೆ 100 ಅಂಕ ಪಡೆಯಲು ಪ್ರೇರಣೆ, ಹೌದಾ. ಯಾವಾಗ್ಲೂ ನಮ್ಮ ದ್ವಿತೀಯ ಭಾಷೆ ಕನ್ನಡಕ್ಕೆ ಏನಪ್ಪಾ ಅಂದ್ರೆ 80 ಪರೀಕ್ಷೆ ಬರೀತಾರ ವಿದ್ಯಾರ್ಥಿಗಳು, 20 ಶಿಕ್ಷಕರು ನಾವೇ ಇಂಟರ್ನಲ್ ಕೊಡ್ತೀವಿ. ಹೀಗಾಗಿ ಏನು ಅಂತಂದ್ರೆ ನಾವು 100ಕ್ಕೆ 100 ತಗೊಳ್ಳಿಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಬೇಕು ಅಂತಂದ್ರೆ, ಗೈಡ್ ಮಾಡಬೇಕು ಅಂದ್ರೆ 2025-26ರ ವಾರ್ಷಿಕ ಪರೀಕ್ಷೆಯಲ್ಲಿ 22 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದಿದ್ದು, 2026-27ನ ವಾರ್ಷಿಕ ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು 100 ಅಂಕಗಳನ್ನ ಪಡೆಯಲು ಮಾರ್ಗದರ್ಶನ ಮಾಡುತ್ತಾ ಪ್ರೇರೇಪಿಸುವುದು. ಆತ್ಮೀಯ ಶಿಕ್ಷಕ ಬಂಧುಗಳೇ, ತಮಗೆ ಗೊತ್ತಿರಲಿ, ಕಳೆದ SSLC ಫಲಿತಾಂಶದಲ್ಲಿ ದ್ವಿತೀಯ ಭಾಷೆ ಕನ್ನಡ ನಾನು ಬೋಧಿಸ್ತಾ ಇರುವಂತಹ ನಮ್ಮ ವಿದ್ಯಾರ್ಥಿಗಳು 22 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡ್ಕೊಂಡಿದ್ದಾರೆ, ಹೌದಾ. ಅಷ್ಟೇ ಅಲ್ಲದೆ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನ ಪಡೆದಿದ್ದಾರೆ. ನಾನು ಆಸ್ ಪರ್ ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋಗಳನ್ನ ಮಾಡಿದ್ದೆ. ಆ ವಿಡಿಯೋಗಳು ಬಹಳ ವಿದ್ಯಾರ್ಥಿಗಳಿಗೆ ಏನಾಯ್ತಪ್ಪ ಅಂದ್ರೆ ಹೆಲ್ಪ್ ಅದು. ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಕ್ಲಾಸಸ್ ಗಳನ್ನ, ಅಂದ್ರೆ ಯೂಟ್ಯೂಬ್ ಪಾಠಗಳನ್ನ ಬೋಧನೆ ಮಾಡ್ತೀನಿ, ಅವ್ರ ಕ್ವಶನ್ ಆನ್ಸರ್ಸ್ ಗಳನ್ನ ಕೊಡ್ತಿರ್ತೇನೆ. ಆಸ್ ಪರ್ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಕ್ವಶನ್ ಗಳ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೇನೆ. ಈ ವರ್ಷ ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಮಹಾನ್ ಮುದಾನ ಯೂಟ್ಯೂಬ್ ಚಾನಲ್ ನಲ್ಲಿ ಬರುವಂತಹ SSLC ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತ ವಿಡಿಯೋಗಳನ್ನ ಸೊ ನೀವು ಕೂಡ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ 22 ವಿದ್ಯಾರ್ಥಿಗಳು 100ಕ್ಕೆ 100 ಪಡ್ಕೊಂಡಿದ್ರು. ಸೊ ಅದನ್ನ ಮೋಟಿವೇಶನ್ ಆಗಿಟ್ಟ, ಇದಕ್ಕಿಂತ ನೀವು ಟಾರ್ಗೆಟ್ ಏನ್ ಮಾಡ್ಬೇಕು, ಇದನ್ನ ಬ್ರೇಕ್ ಮಾಡಬೇಕು, ಇದಕ್ಕಿಂತ ಹೆಚ್ಚಿಗೆ ಇರ್ಬೇಕು ನಿಮ್ ರೆಕಾರ್ಡ್, ಹೆಚ್ಚಿಗೆ ವಿದ್ಯಾರ್ಥಿಗಳು 100ಕ್ಕೆ 100 ಮಾಡ್ಬೇಕು ಅಂತ ಮೋಟಿವೇಶನ್ ಮಾಡ್ಬೇಕು. ಅದಕ್ಕೂ ಹಿಂದೆ ಏನಪ್ಪಾ ಅಂದ್ರ ನಮ್ದು 18 ವಿದ್ಯಾರ್ಥಿಗಳು 100ಕ್ಕೆ 100 ಪಡ್ಕೊಂಡಿದ್ರು, ಅದು ಹೈಯೆಸ್ಟ್ ಇತ್ತು. ನಾನು ಈ ಹೋದ ವರ್ಷದ ವಿದ್ಯಾರ್ಥಿಗಳಿಗೆ ಏನ್ ಮೋಟಿವೇಶನ್ ಮಾಡಿದೆ ಅಂದ್ರೆ 18 ವಿದ್ಯಾರ್ಥಿಗಳು ಹೈಯೆಸ್ಟ್ ಇದ್ದಾರೆ. ಸೊ ಆ ಬ್ಯಾಚ್ ನ ಸ್ಟೂಡೆಂಟ್ಸ್ ನಾನು ಯಾವಾಗ್ಲೂ ನೆನಪಿಡ್ತೇನೆ, ರೆಕಾರ್ಡ್ ಬ್ರೇಕ್ ಮಾಡಿರುವಂತ ಸ್ಟೂಡೆಂಟ್ಸ್ ನೆನಪಿಡ್ತೇನೆ. ಸೊ ನಿಮ್ಗೆ ಏನಿದ್ರು ಟಾರ್ಗೆಟ್ ಏನಪ್ಪಾ ಅಂದ್ರೆ ಅಬೋವ್ 18ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ನೀವೇನ್ ಮಾಡಬೇಕು, 100ಕ್ಕೆ 100 ಮಾಡಬೇಕು. ನನಗ್ ಮಾತ್ರ ಎಲ್ಲಾ ವಿದ್ಯಾರ್ಥಿಗಳು 100ಕ್ಕೆ 100 ಮಾಡ್ಲೇಬೇಕು. ಆದ್ರೆ ಈ 18 ಅನ್ನೋ ನಂಬರ್ ಏನಿದೆ ಇದ್ರ ರೆಕಾರ್ಡ್ ಬ್ರೇಕ್ ಆಗ್ಬೇಕು ಅಂತ ನಾನು ಮೋಟಿವೇಶನ್ ಮಾಡ್ತಾ ಇದ್ದೆ. ಸೊ ನಮ್ಮ ಹುಡುಗರು ಏನ್ ಮಾಡಿದ್ರಪ್ಪ ಅಂದ್ರೆ ನಿಜಕ್ಕೂ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಅವರು 18 ಅನ್ನುವಂತ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ 22 ಅನ್ನುವಂತ ಒಂದು ಹೊಸ ರೆಕಾರ್ಡ್ ಅನ್ನ ಅವರು ಕ್ರಿಯೇಟ್ ಮಾಡಿದ್ರು. ಈ ವರ್ಷ ಏನಪ್ಪಾ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳ್ತೇನೆ ಅಂದ್ರೆ 22 ಅನ್ನುವಂತ ನಂಬರ್ ಅನ್ನ ಬ್ರೇಕ್ ಮಾಡಿ ಅದಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು 100ಕ್ಕೆ 100 ಮಾಡುವ ರೀತಿಯಲ್ಲಿ ನಾನು ಮೋಟಿವೇಶನ್ ಅನ್ನ ಮಾಡ್ತೇನೆ. ಸರಿನಾ. ನೀವು ಹಿಂಗೆ ಏನ್ ಮಾಡ್ರಿ ಅಂದ್ರೆ ಈ ರೀತಿಯಾಗಿ ಅವ್ರಿಗೆ ಮೋಟಿವೇಶನ್ ಅನ್ನ ಮಾಡ್ರಿ.
ಅದು ವರ್ಷ ಪೂರ್ತಿ ನಡೀತಾನೆ ಇರಬೇಕು. ನೋಡ್ರಿ ಇಲ್ಲಿ ಕಾಲಂಗಳನ್ನ ನೀವು ನೋಡ್ತಾ ಇದ್ದೀರಿ. ಕ್ರಮ ಸಂಖ್ಯೆ, ಕಾರ್ಯಯೋಜನೆ, ವಿವರಣೆ, ಅವಧಿ. ಹೌದಾ, ವರ್ಷ ಪೂರ್ತಿ ಅದು ನಡೀತಾನೆ ಇರ್ತದೆ. ಆನಂತರ ಯೂಟ್ಯೂಬ್ ವಿಡಿಯೋ ಮೂಲಕ ಸಿದ್ಧ ಮಾದರಿಯನ್ನ ಒದಗಿಸುವುದು. ವಿದ್ಯಾರ್ಥಿಗಳು ರಜೆ ಒಳಗಿದ್ದಾಗ ಮತ್ತ ಒಂದಿಷ್ಟು ಮಾಡೆಲ್ ಆನ್ಸರ್ ಬರೆಯುವಂತದ್ದನ್ನ, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಗಳ ವಿಡಿಯೋಗಳನ್ನ ಏನ್ ಮಾಡೋದು, SSLC ವಾರ್ಷಿಕ ಪರೀಕ್ಷೆಯನ್ನ ಗಮನದೊಳಗೆ ಇಟ್ಕೊಂಡ ಮಾದರಿ ಉತ್ತರ ಹಾಗೂ ಪಾಠಗಳ ವ್ಯಾಕರಣಗಳ ವಿಡಿಯೋಗಳನ್ನ ಅವರು ಯೂಟ್ಯೂಬ್ ಮೂಲಕ ಅವ್ರಿಗೆ ಒದಗಿಸುವುದು. ಮನೆಯೊಳಗೆ ಫ್ರೀ ಟೈಮ್ ಇದ್ದಾಗ ಅವ್ರು ಏನ್ ಮಾಡ್ತಾರ ನೋಡ್ಕೊಳ್ತಾರೆ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶುದ್ಧ ಬರವಣಿಗೆ 100ಕ್ಕೆ 100 ಮಾಡಬೇಕು ಅಂತಂದ್ರ ವಿದ್ಯಾರ್ಥಿಗಳು ಕ್ವಶನ್ ಆನ್ಸರ್ಸ್ ಗಳನ್ನ ಓದಿದ್ರ ನೆನ್ಪಿಟ್ಕೊಂಡ್ರೆ ಅಷ್ಟೇ ಸಾಲಂಗಿಲ್ಲ. ಇಲ್ಲಿ ಬರವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ. ವರ್ಷ ಪೂರ್ತಿ ನಾವು ಅವ್ರಿಗೆ ಪೇರ್ ಚೆಕ್ ಮಾಡುವಾಗ ಆಗಿರ್ಬೋದು, ಆನ್ಸರ್ ಶೀಟ್ ಗಳನ್ನ ಚೆಕ್ ಮಾಡುವಾಗ ಆಗಿರ್ಬೋದು, ನಾವು ಅವ್ರಿಗೆ ಕಾಗುಣಿತ ದೋಷಗಳನ್ನ, ಲೇಖನ ಚಿಹ್ನೆ ದೋಷಗಳನ್ನ ಗೈಡ್ ಮಾಡ್ತಾ ಹೋಗ್ಬೇಕು ವರ್ಷ ಪೂರ್ತಿ. ನೆಕ್ಸ್ಟ್ ನೋಡ್ರಿ, ಘಟಕ ಪರೀಕ್ಷೆ ಮತ್ತು ಸಾಧನ ಪರೀಕ್ಷೆಗಳು ನಿರಂತರ ಮೌಲ್ಯಮಾಪನದಿಂದ ಸೂಕ್ತ ಪರಿಹಾರಗಳನ್ನು ಒದಗಿಸಿ ಮಾರ್ಗದರ್ಶಿಸಿ ಉತ್ತಮ ಫಲಿತಾಂಶ ಪಡೆಯಲು ಸಮರ್ಥರನ್ನಾಗಿಸುವುದು. ನಾವೇನು ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ತೀವಿ, ಅದ್ರ ಜೊತೆಗೆ LBA ಕೂಡ ಮಾಡ್ತೀವಿ. ವಾಟ್ಸ್ಆಪ್ ಮೂಲಕ ಕಲಿಕಾ ಸಾಮಗ್ರಿಯನ್ನು ಒದಗಿಸುವುದು. ರಜಾ ದಿನಗಳ ಸಂದರ್ಭದೊಳಗೆ ಇನ್ನಿತರೆ ದಿನಗಳಲ್ಲಿ ಕಲಿಕಾ ಸಂಪನ್ಮೂಲಗಳನ್ನ ವಾಟ್ಸ್ಆಪ್ ಮೂಲಕ ಒದಗಿಸುವುದು. ವರ್ಷ ಪೂರ್ತಿ ಪ್ರಕ್ರಿಯೆ ಇದು. ಫೋನ್ ಕರೆ ಮಾಡಿ ವಿದ್ಯಾರ್ಥಿಗಳ ಕ್ಷೇಮವನ್ನು ವಿಚಾರಿಸಿ ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗುವಂತೆ ಪ್ರೇರೇಪಿಸುವುದು. ಅವಾಗವಾಗ ನೆನಪಾದಾಗ ಒಂದೊಂದ್ಸರಿ ಒಬ್ಬೊಬ್ರು ವಿದ್ಯಾರ್ಥಿಗಳಿಗೆ ನಾವು ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿ ಓದ್ರಿಪಾ ಮಾಡ್ರಿಪಾ ಅಂತ ಅವ್ರ ಜೊತೆ ನಾವು ಮಾತಾಡೋದ್ರಿಂದ ಸ್ವಲ್ಪ ಅವ್ರದ್ದು ಮತ್ತೆ ಸ್ಟಡೀಸ್ ಜೊತೆಗೆ ಏನಾಗ್ತಾರೆ, ಟಚ್ ಉಳಿತಾರೆ. ಗುಂಪು ರಚನೆ, ಕೆಂಪು, ಹಳದಿ, ಹಸಿರು ಗುಂಪುಗಳನ್ನ ರಚನೆ ಮಾಡ್ತೀವಿ. ಹೌದಾ, ಸೊ ಈ ರೀತಿಯಾಗಿ ಅವ್ರಿಗೆ ವಿಶೇಷ ಮಾರ್ಗದರ್ಶನವನ್ನ ಮಾಡ್ತೀವಿ. ಕೌನ್ಸಿಲಿಂಗ್ ಮಾಡ್ತೀವಿ. ಗೈರು ಹಾಜರಾಗುವಂತಹ, ಕಲಿಕೆಯಲ್ಲಿ ಹಿಂದುಳಿಯುವಂತಹ ವಿದ್ಯಾರ್ಥಿಗಳಿಗೆ, ಹೌದಾ, ಅವ್ರ ಪಾಲಕರಿಗೆ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ. ಅದರ ಜೊತೆಗೆ 100ಕ್ಕೆ 100 ಮಾಡುವಂತ ವಿದ್ಯಾರ್ಥಿಗಳಿಗೆ ಕೂಡ ಕೌನ್ಸಿಲಿಂಗ್ ಅನ್ನ ಮಾಡಬೇಕು. ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನ ಮಾಡುವಂತದ್ದು. ಸೊ ಈಗ ಸಾಕಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದಾವೆ. ಸೊ ಕಳೆದ ಬಾರಿನೇ ಈಗ ನೋಡ್ರಿ, ಈಗ 2 ಆನ್ಯುವಲ್ ಕ್ವಶನ್ ಪೇಪರ್ಗಳು ಸಿಕ್ಕವು. ಹೌದಾ, ಮಾಡೆಲ್ ಕ್ವಶನ್ ಪೇಪರ್ಗಳು ಸಿಕ್ಕವು, ಪ್ರಿಪರೇಟರಿ ಕ್ವಶನ್ ಪೇಪರ್ಗಳು ಸಿಕ್ಕವು. ಇವನ್ನೆಲ್ಲಾನು ಇಟ್ಕೊಂಡು ಏನ್ ಮಾಡೋದು ಅಂದ್ರೆ ಪ್ರತಿ ತಿಂಗಳು ಒಂದೊಂದು ಕ್ವಶನ್ ಪೇಪರ್ಗಳನ್ನ ಏನ್ ಮಾಡೋದು ಅವರಿಗೆ ಬಿಡಿಸ್ತಾ ಹೋಗೋದು, ಪರಿಚಯ ಮಾಡ್ತಾ ಹೋಗೋದು. ಇನ್ನು ಸಹಪಠ್ಯ ಚಟುವಟಿಕೆಗಳು ಪ್ರತಿ 15 ದಿನಗಳಿಗೊಮ್ಮೆ, 15 ದಿವಸಕ್ಕಾದ್ರೆ 15 ದಿವಸಕ್ಕೆ, ಇಲ್ಲ ತಿಂಗಳಿಗೊಮ್ಮೆ ಆದ್ರೆ ತಿಂಗಳಿಗೊಮ್ಮೆ ಏನ್ ಮಾಡೋದು, ಚರ್ಚಾ ಸ್ಪರ್ಧೆ, ರಸಪ್ರಶ್ನೆ, ನಾಟಕ, ಸಂವಾದ, ಏನೋ ಒಂದಿಟ್ಟು ಲಿಟ್ಲ್ ಬಿಟ್ ಚೇಂಜ್ ಇರಲಿ. ಬರೀ ಓದುವುದು ಬರೆಯುವುದು ಬರೀ ಇದೇ ಬೇಡ, ಇದ್ರ ಆಚೆಗೆ ಒಂದಿಷ್ಟು ಕಾಂಪಿಟೇಷನ್ಸ್ ಗಳು ಇರಲಿ ಅಂತೇಳಿ ಅವರಿಗೆ ಸಹಪಠ್ಯ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ತಿಂಗಳಿಗೊಮ್ಮೆ ಮಾಡ್ರಿ, ಇಲ್ಲ 15 ದಿವಸಕ್ಕೊಮ್ಮೆ ಮಾಡ್ರಿ. ನಿಮ್ ಟೈಮ್ ಅವೈಲಬಿಲಿಟಿ ನೋಡ್ಕೊಂಡು ನೀವು ಮಾಡ್ರಿ. ಚಟುವಟಿಕೆ ಮತ್ತು ಯೋಜನಾ ಕಾರ್ಯಗಳು. ನೀಡಿದ ಚಟುವಟಿಕೆ ಯೋಜನಾ ಕಾರ್ಯದ ಆಧಾರದಲ್ಲಿಯೇ ವಾರ್ಷಿಕ ಪರೀಕ್ಷೆಯಲ್ಲಿ 45ಕ್ಕಿಂತ ಹೆಚ್ಚು ಅಂಕಗಳು ಬರುವಂತೆ ಮಾರ್ಗದರ್ಶನ ಮಾಡುವಂಥದ್ದು. ನಾನು 8 ಆಕ್ಟಿವಿಟಿಗಳನ್ನ ಕೊಡ್ತೀನಿ. ಆ 8 ಆಕ್ಟಿವಿಟಿಯ ಮೇಲೆ ಮಿನಿಮಮ್ 45 ಮಾರ್ಕ್ಸ್ ಬರ್ತವೆ. ಆನ್ಯುವಲ್ ಎಕ್ಸಾಮ್ಗೆ 53 ಮಾರ್ಕ್ಸ್ಗಳವರೆಗೂ ಕೂಡ ಆ 8 ಆಕ್ಟಿವಿಟಿಯಲ್ಲಿನೇ ಬರ್ತವೆ. ನಾನು ಕಳೆದ 4 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀನಿ. ನನಗಿದು ಬಹಳ ಹೆಲ್ಪ್ ಆಗಿದೆ. ನೀವು ಕೂಡ ಅದೇ ರೀತಿಯಾಗಿ ಮಾಡ್ತಾ ಹೋಗ್ರಿ. ಸರಣಿ ಪರೀಕ್ಷೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್. ಸರಣಿ ಪರೀಕ್ಷೆಯನ್ನ ವಿಶ್ಲೇಷಿಸಿ ಅವರಿಗೆ ಹಿಮಾಯತಿಯನ್ನ, ಫೀಡ್ಬ್ಯಾಕ್ ಅನ್ನ ಅವರಿಗೆ ನಾವು ಕೊಡ್ತೀವಿ. ಅನಂತರ ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯವಾಗುವಂತ ಯೋಜನೆಯನ್ನು ರೂಪಿಸಿ ಸ್ಕೋರಿಂಗ್ ಪ್ಯಾಕೇಜ್ ಅನ್ನು ಅವರಿಗೆ ಕೊಡ್ತೀವಿ. ಜನವರಿ, ಫೆಬ್ರವರಿ, ಮಾರ್ಚ್ ಒಳಗೆ ಮಾಡುವಂತದ್ದು. ಮನೆ ಭೇಟಿ ಕಾರ್ಯಕ್ರಮ ಅಂತೂ ಎಲ್ರೂ ನಾವು ಮಾಡೇ ಮಾಡ್ತೀವಿ. ಅದು ಕೂಡ ಕ್ರಿಯಾ ಯೋಜನೆ ಒಳಗೆ ಅದನ್ನು ಕೂಡ ಸೇರಿಸ್ಕೊಂಡ್ ಬಿಡ್ರಿ. ಓಕೆ, ಇಷ್ಟು ಏನಪ್ಪಾ ಅಂದ್ರೆ ಇದು ವಾರ್ಷಿಕ ಕ್ರಿಯಾ ಯೋಜನೆ, ಸರಿನಾ? ಸೊ ಇದನ್ನ ನೀವು ಆಸ್ ಇಟ್ ಇಸ್ ಬೇಕಂದ್ರೆ ಮಹಾಂತ್ ಮುದನ್ನ ಬ್ಲಾಗ್ ಸ್ಪಾಟ್ ನಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಆಸ್ ಇಟ್ ಇಸ್ ಯೂಸ್ ಮಾಡ್ರಿ. ಇಲ್ಲ ಇದನ್ನ ನೋಡ್ಕೊಂಡು ನಿಮ್ಮದೇ ಆಗಿರುವಂತ ಒಂದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡ್ತೀರಾ ಅಂದ್ರೆ ನಿಮ್ಮದೇ ಆಗಿರುವಂತ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ತಯಾರು ಮಾಡ್ಕೊಳ್ಬಹುದು. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು. ವಾರ್ಷಿಕ ಪಾಠ ಯೋಜನೆ ಮತ್ತು ಕ್ರಿಯಾ ಯೋಜನೆ ಬಗ್ಗೆ ಒಂದು ಐಡಿಯಾ ಬಂತು, ಮತ್ತು ಇದೇ ವಾರ್ಷಿಕ ಪಾಠ ಯೋಜನೆಯನ್ನ ಬಳಸ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದ ಅಂತ ಅನ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಮಹಾಂತ್ ಮುದನ್ನ ಯೂಟ್ಯೂಬ್ ಚಾನಲ್ ಇಂದ ಬರುವಂತ ಯೂಸ್ಫುಲ್ ವಿಡಿಯೋಗಳನ್ನ ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಧನ್ಯವಾದಗಳು.